ನನಗೆ ರೆಗ್ಯುಲರ್ ಆಗಿ ಬರೋಕ್ಕಾಗಲ್ಲ. ಡಾಕ್ಟರ್ ಹೇಳಿದ್ದಾರೆ ಮಗು ಬಗ್ಗೆ ನೀವೇನ್ ಟೆನ್ಷನ್ ಮಾಡ್ಕೋಬೇಕಾಗಿರೋ ಅಗತ್ಯ ಇಲ್ಲ. ನಾವು ಮಗುನ ಹುಷಾರಾಗಿ ನೋಡ್ಕೋತಿದೀವಿ. ಅಂದ್ರೆ ನನಗೆ ಸುಳ್ಳು ಹೇಳ್ತಾ ಇದ್ದಾರಾ? ಅಯ್ಯೋ ನನ್ನ ಫೋನು. ಇದಕ್ಕೆ ಬೆಂಕಿ ಹತ್ರ ಫೋನ್ನ ಇಡಬಾರ್ದು ಅಂತ ಹೇಳೋದು. ನೀನ್ ಕೇಳೋದಿಲ್ವಲ್ಲ? ಬೆಂಕಿ ಹತ್ರ ನಾನೆಲ್ಲಿಟ್ಟಿದ್ದೀರಿ? ಬೆಂಕಿಗೂ ನಮ್ಮ ಅಕ್ಕನ್ಗೂ ಏನಂತ ವ್ಯತ್ಯಾಸ ಇಲ್ಲ ಬಿಡು. ಮೊದ್ಲೇ ನನಗ್ ತಲೆ ಕೆಟ್ಟ ಹೋಗಿದೆ ಕಣೋ. ನೀನ್ ಮತ್ತೆ ತಲೆ ಕೆಡಿಸ್ಬೇಡ. ನೀನ್ ಅಗ್ನಿ ಪರ್ವತ ಅಕ್ಕ, ಯಾವಾಗ್ಲೂ ಉರಿತಾನೆ ಇರ್ತೀಯ. ಮನೆಗ್ ಬೆಂಕಿ ಬಿದ್ರೆ ಆರಿಸ್ಬೋದು, ಆದ್ರೆ ಅಗ್ನಿ ಪರ್ವತ ಆರಿಸೋದಿಕ್ ಆಗಲ್ವಲ್ಲ. ನೀನು ಅದೇ ಟೈಪು. ಅನುಪಮ, ಅನುಪಮ! ಅಯ್ಯೋ, ಮಧ್ಯದಲ್ಲಿ ಅನುಪಮ ಅಮ್ಮ ಯಾಕೆ? ಅನುಪಮ, 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 ಅನುಪಮ! ಏನಾಯ್ತು ದಮಯಂತಿ? ನಿನ್ ಮಗಳಿಗೆ ಸ್ವಲ್ಪನೂ ಜವಾಬ್ದಾರಿ ಅನ್ನೋದಿಲ್ವಾ? ತವ್ರ ಮನೇಲಿ ಹೇಗಿರ್ಬೇಕು, ಗಂಡನ್ ಮನೇಲಿ ಹೇಗಿರ್ಬೇಕು ಅಂತ ಕಲಿಸ್ಕೊಟ್ಟಿಲ್ವಾ ನೀನು? ಇವಾಗ ಏನಾಯ್ತು ಅಂತ ನಿನ್ ಕೋಪ? ಇನ್ನು ಏನಮ್ಮ ಆಗ್ಬೇಕು? ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು ಬರ್ತೀನಿ ಅಂತ ಹೇಳಿ ಶೌರ್ಯನ್ ಜೊತೆ ಹೋದವಳು ಈಗ ಅವನ್ ಜೊತೆ ಊರೂರ್ ಸುತ್ತಾ ಇದ್ದಾಳೆ. ಹೇಯ್, ಫೋನ್ ಕೊಡೆ, ಕೊಡು. ನೋಡಿ, ಚೆನ್ನಾಗಿ ನೋಡಿ. ಏನಿದೆ ಅದ್ರಲ್ಲಿ ನಿನ್ ಮುಖ? ಕಲ್ಯಾಣಿ ಗಂಡನ್ ಜೊತೆ ತಿರುಗಿದ್ರೆ ತಪ್ಪೇನು? ಏನಮ್ಮ ನೀನು? ತಪ್ಪೇನು ಅಂತ ಕೇಳ್ತಿದ್ಯಾ? ಅವಳ ಪಾಡಗಳು ತಿರುಗ್ತಾ ಇದ್ರೆ ಇಲ್ಲಿ ಮೋಕ್ಷ ನೋಡ್ಕೊಳ್ಳೋರು ಯಾರು? ದೊಡ್ಡ ದೊಡ್ಡ ಮಾತುಗಳನ್ನೆಲ್ಲ ಹೇಳಿದಳಲ್ಲ. ಮೋಕ್ಷನ ಕಣ್ಣಿನ ರೆಪ್ಪೆ ತರ ನೋಡ್ಕೋತೀನಿ, ಅವನು ನನ್ನ ಮಗ, ನನ್ ಹೊಟ್ಟೆಲ್ ಹುಟ್ಟಿಲ್ಲ ಅಂದ್ರು ನನ್ನ ಮಗನ್ ಸಮಾನನೇ, ಅದು ಇದು ಅಂತ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡದ್ಲಲ್ಲ. ಅವೆಲ್ಲ ಬರೀ ಬಾಯಿ ಮಾತೇನೇನಾ? ಶೌರ್ಯ ಅಮಾಯಕ ಆಗಿರೋದ್ರಿಂದ ಅವನನ್ನ ಕರ್ಕೊಂಡು ಹೋಗಿ ಅವನನ್ನ ಕೆಲ್ಸಕ್ಕೆ ಬಾರ್ದಿರೋನ ಹಾಗೆ ಮಾಡ್ತಾ ಇದ್ದಾಳೆ. ಏನೇ ಆ ಮಾತುಗಳು? ತಾಯಿ ಮಗಂಗ ಅನ್ನೋ ಮಾತುಗಳ ಇದು? ಅಷ್ಟಕ್ಕೂ ನೀನ್ ಏನ್ ಮಾತಾಡ್ತಿದ್ಯೋ ಅಂತ ನಿನ್ಗೇನಾದ್ರೂ ಅರ್ಥ ಆಗ್ತಿದ್ಯಾ? ಬಾಯಿಗೆ ಏನ್ ಬರುತ್ತೋ ಅದನ್ನೆಲ್ಲ ಮಾತಾಡ್ತೀಯಾ? ಹೌದು ರೀ, ನನಗ್ ಹೊಟ್ಟೆ ಉರಿತಾ ಇದೆ, ಅದಕ್ಕೆ ಮಾತಾಡ್ತಿದ್ದೀನಿ. ಅವಳು ಹೇಳಿದ್ದೇನು, ಮಾಡ್ತಾ ಇರೋದೇನು? ರಾಜೀನಾಮೆ ಕೊಟ್ಟು ಬರ್ತೀನಿ ಅಂತ ಹೋದವಳು ಇಷ್ಟೊತ್ತಾದ್ರೂ ಯಾಕೆ ಮನೆಗೆ ಬಂದಿಲ್ಲ? ಏನಮ್ಮ ದಮಯಂತಿ, 4 ತಿಂಗಳ ನಂತರ ಶೌರ್ಯ ವಾಪಸ್ ಮನೆಗೆ ಬಂದಿದ್ದಾನೆ. ಗಂಡ ಇಲ್ಲ ಅನ್ಕೊಂಡು ಕಲ್ಯಾಣಿ 4 ತಿಂಗಳು ನರಕ ಅನುಭವಿಸಿದಾಳೆ. ಅಂಥದ್ರಲ್ಲಿ ಶೌರ್ಯ ಜೀವಂತವಾಗಿ ವಾಪಸ್ ಬಂದಿದ್ದಾನೆ. ತನ್ನ ಗಂಡ ಬಂದಿದ್ದಾನೆ ಅನ್ನೋ ಖುಷಿನಲ್ಲಿ ಗಂಡನ ಜೊತೆ ಆನಂದವಾಗಿ ತಿರುಗಾಡೋದೇ ತಪ್ಪ? ರಾಜೀನಾಮೆ ಕೊಡ್ತಾ ಇರೋದಕ್ಕೆ ಮತ್ತೆ ಮತ್ತೆ ಬೆಂಗಳೂರಿಗೆ ಹೋಗ್ತಾಳೇನೋ? ಹೇಗೋ ಹೋಗಿದೀವಿ, ಹಾಗೆ ತಿರ್ಗಾಡ್ಕೊಂಡು ಬರೋಣ ಅನ್ಕೊಂಡಿರ್ಬೇಕು. ಅದರಲ್ಲೇನ್ ತಪ್ಪಿದೆ? ನಿನಗೆ ಯಾವ್ದ್ರಲ್ಲೂ ತಪ್ಪು ಕಾಣಿಸಲ್ಲ ಅಪ್ಪ. ನಾನು ಮಾತಾಡೋದ್ರಲ್ಲಿ ಮಾತ್ರ ತಪ್ಪು ಕಾಣಿಸತ್ತೆ. ಅವನು ಬಂದಿದ್ದಾನೆ ಅನ್ನೋ ಕಾರಣಕ್ಕೆ ಮನೆ ಮರೆತು ತಿರುಗ್ಬೇಕಾ? ಮಗು ಆಲನೆ ಪಾಲನೆನ ಮಾಡೋರು ಯಾರು? ಅದು ಅವಳ ಜವಾಬ್ದಾರಿ ಅಲ್ವಾ? ಯಾರದನ್ನ ಅವಳಿಗೆ ಹೇಳೋದು? ದಮಯಂತಿ, ಕಲ್ಯಾಣಿ ಕೆಲ್ಸಕ್ಕೆ ಹೋಗ್ತಿರೋದೇ ಒಂದು ದೊಡ್ಡ ತಪ್ಪು ಅನ್ನೋ ರೀತಿಲಿ ಮಾತಾಡ್ಬೇಡ ನೀನು. ಈ ಕಲ್ಯಾಣಿ ಇಲ್ದಿದ್ರೇನಾಯ್ತು? ಮಗುಗೆ ಯಾವ ತೊಂದರೆನೂ ಆಗ್ದಿರೋ ಹಾಗೆ ನೋಡ್ಕೊಳ್ಳೋದಿಕ್ಕೆ ನಾವೆಲ್ಲರೂ ಇದೀವಲ್ಲ. ನನ್ನ ಪ್ರಶ್ನೆಗೆ ನೀನೊಂದು ಉತ್ತರ ಕೊಡು. ನಿನಗೆ ಯಾವತ್ತಾದ್ರೂ ಮಗು ನೋಡ್ಕೊಂತಾಗ್ಲಿ, ಮಗು ಸೇವೆ ಮಾಡುವಂತಾಗ್ಲಿ ಹೇಳಿದೀವಾ? ಇಲ್ಲ ತಾನೆ? ಎಲ್ಲ ನಾವೇ ತಾನೇ ನೋಡ್ಕೋತಿರೋದು. ಅನಾವಶ್ಯಕವಾಗಿ ಏನೇನೋ ಮಾತಾಡಿ ರಾದ್ಧಾಂತ ಮಾಡ್ಬೇಡ. ಇದರಿಂದ ಮನಸ್ತಾಪ ಹೆಚ್ಚುತ್ತೀಯ ಹೊರತು ಬೇರೆ ಏನೂ ಆಗೋದಿಲ್ಲ. ಅಷ್ಟಕ್ಕೂ ನಿನಗೆ ಎಷ್ಟು ಸಾರಿ ಹೇಳಿದ್ರು ಬುದ್ಧಿ ಬರಲ್ವೇ? ದೇಹ ಬೆಳೆದಿದ್ಯಾ ಹೊರತು ಬುದ್ಧಿ ಬೆಳೆದಿಲ್ಲ. ಒಂದು ವಿಷಯ ನೆನ್ಪಿಟ್ಕೋ, ಕಲ್ಯಾಣಿ ಈ ಮನೆ ಕೆಲಸದವಳಲ್ಲ.
ಈ ಮನೆ ಸೊಸೆ. ಅರೆ, ಮಗ ಸೊಸೆ ಹೊರಗಡೆ ಹೋದ್ರೆ ಅದೇನೋ ದೊಡ್ಡ ತಪ್ಪು ಅನ್ನೋ ಹಾಗೆ ಮಾತಾಡ್ತಿದ್ಯಲ್ಲ, ಇದು ನಿನಗೆ ಸರಿ ಅನಿಸ್ತಿದ್ಯಾ? ಪದ್ಧತಿಗಳ ಬಗ್ಗೆ ಇವಳ ಜೊತೆ ಮಾತಾಡಿದ್ರೆ ಇವಳಿಗೇನ್ ಗೊತ್ತು ಅತ್ತೆಮ್ಮ? ಪದ್ಧತಿ ಗೊತ್ತಿರೋಳೆ ಆಗಿದ್ರೆ ಹೀಗೆ ಯಾಕೆ ಮಾತಾಡ್ತಿದ್ಲು ಹೇಳಿ? ಇವಳ ಜೊತೆ ಮಾತಾಡೋದೇ ವೇಸ್ಟ್ ಬಿಡಿ, ನಡೀರಿ. ಏನತ್ಗೆ ನೀವ್ ಫೋಟೋ ತೋರಿಸಿ ಮಾತಾಡಿದ್ರು ಕೂಡ ಎಲ್ರೂ ಕಲ್ಯಾಣಿಗೆ ಸಪೋರ್ಟ್ ಮಾಡಿ ಮಾತಾಡ್ತಿದ್ದಾರೆ. ಒಬ್ರು ಅಂದ್ರೆ ಒಬ್ರು ಕೂಡ ನಿಮಗ್ ಸಪೋರ್ಟ್ ಮಾಡ್ತಿಲ್ಲ. ಅವ್ರ ಮಾತಿಗೆ ಈಗಾಗ್ಲೇ ತುಂಬಾ ಕೋಪದಲ್ಲಿದ್ದೀನಿ. ನೀನ್ ಬಂದು ಮಧ್ಯದಲ್ಲಿ ಕಡ್ಡಿ ಹಚ್ಚಬೇಡ. ಛೇ, ಅನಾವಶ್ಯಕವಾಗಿ ಅತ್ಗೆನ ಕೆಣಕ್ದೆ. ಅದೇ ಕಲ್ಯಾಣಿ ಮನೆಗ್ ಬಂದ್ಮೇಲೆ ಜಗಳ ಮಾಡಿಸಿದ್ರೆ ಏನಾದ್ರೂ ಪ್ರಯೋಜನ ಇರ್ತಿತ್ತು. ಸರಿ, ಇನ್ನೂ ಬಂದಿಲ್ಲ ಅಲ್ವಾ? ಅವಳು ಬರೋ ಅಷ್ಟರಲ್ಲಿ ಇನ್ನೊಂದು ಅವಕಾಶ ಸಿಗಲ್ವಾ ಏನೋ? ನಾವ್ ಈ ತರ ಆರಾಮಾಗಿ ಓಡಾಡ್ಕೊಂಡಿದ್ರೆ ಮನೆಯಲ್ಲಿ ಕಂದ ನಮ್ಮ ನೆನೆಸ್ಕೊಂಡು ಅಳ್ತಾ ಇರ್ತಾನೆ. ಬೇಗ ಹೋಗೋಣ ಬನ್ನಿ. ಕಲ್ಯಾಣಿ, ಮೋಕ್ಷ ನೋಡ್ಕೊಳ್ಳೋದಕ್ಕೆ ಮನೇಲಿ ತುಂಬಾ ಜನ ಇದ್ದಾರೆ. ಹೇಗೂ ಹೊರಗಡೆ ಬಂದಿರೋದ್ರಿಂದ ಹಾಗೆ ಸುಮ್ನೆ ಒಂದು ಚಿಕ್ಕ ಶಾಪಿಂಗ್ ಮಾಡ್ಕೊಂಡು ಹೋಗೋಣ. ಶಾಪಿಂಗ? ಯಾರಿಗೆ? ಇನ್ಯಾರಿಗೆ? ನನ್ನ ಮುದ್ದಿನ ಶ್ರೀಮತಿಗೆ. ಅಯ್ಯೋ, ಏನ್ರ ಇದು? ಇದು ಪಬ್ಲಿಕ್ ಪ್ಲೇಸ್ ಆಫೀಸರ್. ಎಲ್ಲರೂ ನಮ್ಮನೆ ನೋಡ್ತಿದ್ದಾರೆ. ಎಲ್ರೂ ನಮ್ಮನ್ನೇ ನೋಡ್ತಿದ್ದಾರೆ ಅಂದ್ರೆ ಯಾರು ಈ ಮುದ್ದಾಗಿರೋ ಜೋಡಿ ನೋಡೋಕ್ ತುಂಬಾ ಚೆನ್ನಾಗಿದಾರಲ್ಲ ಅಂತ ನೋಡ್ತಿರ್ತಾರೆ. ಆಫೀಸರ್, ಜನ ಇದ್ದಾರೆ. ಇಲ್ಲಿ ಯಾರು ಜನಗಳಿಲ್ಲ, ಎಲ್ಲ ಜೋಡಿಗಳೇ ಇದ್ದಾರೆ. ಅಲ್ಲಿ ನೋಡು, ಎಲ್ರೂ ಒಬ್ರನ್ನೊಬ್ರು ಎಷ್ಟು ಸಿನ್ಸಿಯರ್ ಆಗಿ ಪ್ರೀತಿ ಮಾಡ್ತಿದ್ದಾರೆ ಅಂತ. ಅಯ್ಯೋ ಆಫೀಸರ್, ಅವ್ರ ತರ ನಾವು ಇದ್ರೆ ಪಾರ್ಕ್ ಅಲ್ಲಿ ಪೊಲೀಸ್ ಆಫೀಸರ್ನ ರಾಸಲೀಲೆ ಅಂತ ಪೇಪರ್ ಅಲ್ಲಿ ದೊಡ್ಡ ಹೆಡ್ಡಿಂಗ್ ಹಾಕಿ ಹೈಲೈಟ್ ಮಾಡ್ತಾರೆ. ಬನ್ನಿ, ಅದೇನೋ ಶಾಪಿಂಗ್ ಮಾಡ್ಕೊಂಡು ಬೇಗ ಮನೆಗೆ ಹೋಗೋಣ. ಸರಿ. ಹೇಳು ಸಂಪದ, ನಿಮ್ಗೆ ಇನ್ನೊಂದು ವಿಡಿಯೋ ಕೂಡ ಕಳ್ಸಿದೀನಿ. ಆಟ ಶುರು ಮಾಡಿ ಚಿಕ್ಕಮ್ಮ. ನಾವೇನ್ ಮಾಡಿದ್ರು ಇಲ್ಲೇನು ವರ್ಕೌಟ್ ಆಗ್ತಾ ಇಲ್ಲ. ಆಗ್ಲಿಲ್ಲ ಅಂತ ಸುಮ್ನೆ ಇದ್ರೆ ಹೇಗ್ ಚಿಕ್ಕಮ್ಮ? ಚಿಕ್ಕ ಚಿಕ್ಕ ಬಾಂಬ್ ಬಿಟ್ರೇನೆ ಅವಕಾಶ ಬಂದಾಗ ಅದನ್ನ ಬ್ಲಾಸ್ಟ್ ಮಾಡಕ್ಕಾಗೋದು. ಅಯ್ಯೋ, ಬ್ಲಾಸ್ಟ್ ಅಂತಿದೆಯಲ್ಲ ಅಂತ ಕೆಲಸ ಮಾಡಿಸಿ ನನ್ ಕೂಡ ಜೈಲಿಗೆ ಕಳಿಸ್ತೀಯಾ ಹೇಗೆ? ಬ್ಲಾಸ್ಟ್ ಅಂದ್ರೆ ಆ ಬ್ಲಾಸ್ಟ್ ಅಲ್ಲ. ಹಾಗ್ ಮಾಡಿದ್ರೆ ಪ್ರಯೋಜನ ಏನು ಇಲ್ಲ ಅಂತ ಗೊತ್ತಾಯ್ತಲ್ಲ. ಅದಕ್ಕೆ ಈ ಸಲ ಫ್ಯಾಮಿಲಿ ಎಮೋಷನ್ಸ್ ಜೊತೆ ಆಟ ಆಡೋಣ. ಅದ್ರ ಜೊತೆಗೆ ಆಯುಧದ ಅಗತ್ಯನೇ ಇಲ್ದೇನೆ ಏನ್ ಬೇಕಾದ್ರೂ ಮಾಡಬಹುದು.
ಅದರ ಜೊತೆ ಈ ಸಲ ಕಲ್ಯಾಣಿ ಶೌರ್ಯ ಬೇರೆ ಆಗ್ಬೇಕು. ಅದಕ್ಕೆ ಸಿದ್ದು ನಾನು ಪ್ಲಾನ್ ಮಾಡ್ತಿದೀವಿ. ಸರಿ ಸರಿ, ಅವಕಾಶ ಸಿಕ್ಕರೆ ನೋಡ್ತೀನಿ. ಈ ಮಧ್ಯೆ ನನ್ನ ಮೇಲೆ ನನ್ನ ಗಂಡನಿಗ ಜಾಸ್ತಿ ಆಗೋಗಿದೆ. ನಾನು ಮತ್ತೆ ಫೋನ್ ಮಾಡ್ತೀನಿ. ಬಾಯ್. ಅತ್ಗೆ, ಇನ್ನೂ ಅಮ್ಮವ್ರು ಬಂದಿರೋ ಹಾಗಿಲ್ಲ? ಅವಳು ಯಾಕೆ ಬರ್ತಾಳೆ? ಈ ಮನೇಲಿರೋರು ಎಲ್ಲರೂ ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವ್ರ ಜೊತೆಗೆ ನನ್ನ ಮಗ ಕೂಡ ಅವಳನ್ನ ಜೊತೆಲಿ ಕರ್ಕೊಂಡು ತಿರುಗ್ತಿದ್ದಾನೆ. ಅವರು ಅಲ್ಲಲ್ಲೇ ತಿರುಗಾಡೋದಲ್ಲ, ಏನೋ ಲವರ್ಸ್ ಹಾಗೆ ಪಾರ್ಕ್ ಸುತ್ತಮುತ್ತ ತಿರುಗಾಡ್ತಿದ್ದಾರೆ. ಏನೋ ನಿನ್ ಕಣ್ಣಾರೆ ನೋಡಿರೋ ಹಾಗೆ ಮಾತಾಡ್ತಿದ್ಯಾ? ಕಣ್ಣಾರೆ ನೋಡಿರೋದಕ್ಕೆ ಮಾತಾಡ್ತಿರೋದು. ನೋಡ್ತೀರಾ ನೀವು ಕೂಡ ಸಿನಿಮಾ ಹೀರೋ ಹೀರೋಯಿನ್ ತರ ನಿಮ್ ಮಗ ಸೊಸೆ ಹೇಗ್ ತಿರುಗ್ತಿದ್ದಾರೆ ಅಂತ. ಜಾಗ ಬಿಡೆ. ಏನಂದ್ರಿ? ಮತ್ತೆ ಮತ್ತೆ ಬೆಂಗಳೂರಿಗೆ ಹೋಗಲ್ವಾ? ಏನೋ ಸುಮ್ನೆ ಆ ಕಡೆ ಈ ಕಡೆ ತಿರ್ಗಾಡ್ಕೊಂಡು ಬರ್ತೀರಿ ಅಂದ್ರಿ ಅಲ್ವಾ? ಅಲ್ಲಿ ಇಲ್ಲಿ ಅಲ್ಲ, ಅವರು ಪಾರ್ಕು ಸಿನಿಮಾ ಅಂತ ತಿರುಗ್ತಿದ್ದಾರೆ. ಏನಮ್ಮ ಅನುಪಮ, ನನ್ನ ಮಗಳು ಅಷ್ಟು ದೊಡ್ಡವಳು ಇಷ್ಟು ದೊಡ್ಡವಳು ಅಂತ ಹೇಳಿದ್ಯಲ್ಲ, ಈಗ ನೋಡು ಹೇಗ್ ತಿರುಗ್ತಿದ್ದಾರೆ. ನಿನ್ನೆ ಪ್ರಸ್ತ ಅಂತ ಏರ್ಪಾಟ್ ಮಾಡಿದ್ರಿ. ಈ ಸರ್ಸನೆಲ್ಲ ಮನೇಲೆ ಮಾಡ್ಕೋಬಹುದಲ್ವಾ? ಹೀಗೆ ಬೀದಿಲ್ ತಿರುಗ್ತಾ ತೋರಿಸ್ಬೇಕಾ? ಛೀ, ಯಾರು ಕಳಿಸ್ತಿದ್ದಾರೆ ನಿನ್ಗಿದನ್ನೆಲ್ಲ? ಅತ್ತೆ, ಅದು ನನ್ನ ಫೋನು. ನಿನ್ ಫೋನಾ? ಅಂದ್ರೆ ಇದು ನಿನ್ ಕೆಲ್ಸನಾ? ಓಹೋ, ಇವಳ ಜೊತೆ ನೀನು ತಯಾರಾಗ್ತಿದ್ಯಾ? ಅದನ್ನ ತೋರಿಸಿ ಇವಳನ್ನ ರೊಚ್ಚಿಗೇಳಿಸಿ ನೀನೇ ಕಳ್ಸಿದ್ಯಾ? ಅಷ್ಟಕ್ಕೂ ಇದನ್ನ ನಿನ್ಗೆ ಯಾರು ಕಳ್ಸಿದ್ರು? ಹೇಳು, ಯಾರು ಕಳಿಸಿದ್ರು? ಅತ್ತೆ, ಯಾರು ಗೊತ್ತಿಲ್ದೇನೆ ವಿಡಿಯೋ ಬಂತು. ಏನು ಅಂತ ನೋಡಿದ್ರೆ ಶೌರ್ಯ ಕಲ್ಯಾಣಿ ಕಾಣಿಸಿದ್ರು. ಅತ್ಗೆ ಏನೋ ವಿಡಿಯೋ ಬಂದಿದೆ ನೋಡಿ ಅಂತ ಅತ್ಗೆ ತೋರಿಸ್ದೆ. ಅಷ್ಟು ಬಿಟ್ರೆ ನನ್ಗೇನು ಗೊತ್ತಿಲ್ಲ. ಏನಮ್ಮ ಏನಿದೆಲ್ಲ? ಅವ್ರು ಎಲ್ಲಿದ್ದಾರೆ, ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಏನಾದ್ರೂ ನಿಗಾ ಇಟ್ಟಿದ್ಯಾ ಇಲ್ವೋ? ಹಾಗಲ್ಲ ಮಾವ, ಯಾವುದೋ ವಿಡಿಯೋ ಬಂದಿದೆ ನೋಡಿ ಅತ್ಗೆ ಅಂತ ತೋರಿಸ್ದೆ ಅಷ್ಟೇ. ಅದು ಕೂಡ ತಪ್ಪಾ? ತಪ್ಪಲ್ದೆ ನೀನ್ ಮಾಡಿದೇನು ಒಳ್ಳೆ ಕೆಲ್ಸ ಅಂತ ಅಂದ್ಕೊಳ್ತಿದೀಯಾ? ಅವ್ರೇನೋ ತಪ್ಪು ಮಾಡಿರೋ ಹಾಗೆ ಆ ವಿಡಿಯೋ ತಂದು ನೀನು ದಮಯಂತಿಗೆ ತೋರಿಸೋದು, ದಮಯಂತಿ ಅದನ್ನ ನಮಗ್ ತಪ್ಪು ಅಂತ ಹೇಳೋದು, ಏನಿದೆಲ್ಲ? ನನ್ನ ಮಗಳೇನು ಬೇರೆ ಗಂಡಸರ ಜೊತೆಲಿ ಹೋಗಿದ್ದಾಳ? ಹೋಗಿದ್ದ ಅವಳ ಗಂಡನ ಜೊತೆ ತಾನೆ. ಅವಳು ಎಲ್ಲಿಗೆ ಹೋದ್ರೆ ನಿಮಗೇನು? ಗಂಡ ಹೆಂಡತಿ ಇದ್ರೆ ಅವ್ರು ಎಲ್ಲೂ ಹೊರಗಡೆ ಹೋಗ್ಲೇಬಾರ್ದಾ? ಎಲ್ರೂ ಪಾರ್ಕಲ್ಲಿ ಓಡಾಡಬಹುದು, ಆದ್ರೆ ಇವ್ರು ಮಾತ್ರ ಹೋಗೋ ಹಾಗಿಲ್ಲ ಅಲ್ಲ? ಮನೇಲಿದ್ದಿದ್ರೆ ನಾನೇನು ಮಾತಾಡ್ತಾ ಇರ್ಲಿಲ್ಲ. ಗಂಡ ಹೆಂಡತಿ ಅಂದ್ಮೇಲೆ ಅದನ್ನೆಲ್ಲ 4 ಗೋಡೆ ಮಧ್ಯದಲ್ಲಿ ಮಾಡ್ತಾರೆ. 4 ಗೋಡೆ ಮಧ್ಯೆ ಮಾತ್ರ ಅಂತ ಸರ್ಸಗಳನ್ನೆಲ್ಲ ಆಡ್ಬೇಕು. ಹೀಗೆ ಪಾರ್ಕ್ ಅಲ್ಲಿ 10 ಜನಗಳ ಮುಂದೆ ಮಾಡಲ್ಲ.
ಗಂಡ ಹೆಂಡತಿ ಹೇಗಿರ್ಬೇಕು ಅಂತ ನೀನ್ ಹೇಳಿದ್ರೆ ಹೇಗೆ? ಅವ್ರಿಗಿಷ್ಟ ಬಂದಾಗ ಅವ್ರು ಇರ್ತಾರೆ. ಹೀಗೆ ಪ್ರತಿಯೊಬ್ರು ಅವಳ ಪರ ವಹಿಸ್ಕೊಂಡ್ ಬರ್ತಾ ಇದ್ದೀರಾ. ಅದಕ್ಕೆ ಅವಳಿಗಿಷ್ಟ ಬಂದ ಹಾಗೆ ಆಡ್ತಾ ಇದ್ದಾಳೆ. ದಮಯಂತಿ, ನಿನಗಿಷ್ಟ ಬಂದ ಹಾಗೆಲ್ಲ ಮಾತಾಡ್ಬೇಡ ನೀನು. ಅದ್ಯಾಕೆ ಅವಳ ಬಗ್ಗೆ ಹಾಗೆ ಮಾತಾಡ್ತೀಯ? ಅವಳೇ ನಿನಗ್ ದ್ವೇಷಿನಾ? ನಿನ್ ಸೊಸೆ ತಾನೆ. ಹೆಂಡತಿ ಆದವಳು ಗಂಡನ ಜೊತೆ ಎಲ್ಲಿ ಹೋದ್ರೂ ಕೂಡ ತಪ್ಪಿಲ್ಲ. ಅದೇ ಅವಳು ಒಂಟಿಯಾಗಿ ಹೋಗಿದ್ದಿದ್ರೆ ನಿನ್ನ ಮಾತನ್ನು ಒಪ್ಪೋದಿತ್ತು. ಯಾವಾಗ ನೋಡಿದ್ರೆ ಅವಳು ಏನಾದ್ರೂ ಒಂದು ಅಂತಾನೆ ಇರ್ತೀಯ ನೀನು. ಒಂದು ಸಲ ತಿರ್ಗೋದ್ ಅಭ್ಯಾಸ ಆದ್ರೆ ಇವತ್ತು ಅವನ್ ಜೊತೆ ಹೋಗಿದ್ದಾಳೆ, ನಾಳೆ ಒಬ್ಳೆ ಹೋಗ್ತಾಳೆ. ನೆನ್ನೆವರೆಗೂ ಒಬ್ಳೆ ತಾನೇ ಸುತ್ತಾ ಇದ್ಲು. ಅತ್ತೆ, ನಿಮ್ಗಿಷ್ಟ ಬಂದ ಹಾಗೆ ಮಾತಾಡ್ಬೇಡಿ. ನಾನು ಒಂಟಿಯಾಗಿ ಹೋದ್ರು ಗಂಡನ್ ಜೊತೆ ಹೋದ್ರು ನಮ್ಮ ಮನೆ ಮರ್ಯಾದೆ ಕಳಿಯುವಂತ ಕೆಲಸ ನಾನೇನು ಮಾಡಿಲ್ಲ. ನೆನ್ನೆವರೆಗೂ ಕೆಲ್ಸಕ್ಕೋಸ್ಕರ ಹೋಗ್ತಿದ್ದೆ. ಇವತ್ತು ನನ್ ಗಂಡನ್ ಜೊತೆ ಹೋಗಿದ್ದೆ. ಅದು ಕೂಡ ನನ್ ಗಂಡ ಬಾ ಅಂದಿದ್ದಕ್ಕೆ ಹೋಗಿದ್ದು. ಅಷ್ಟು ಬಿಟ್ರೆ ನಾನೇ ಏನ್ ಕರ್ಕೊಂಡು ಹೋಗಿಲ್ಲ. ಏನಮ್ಮ ಇದು? ಯಾವಾಗ್ಲೂ ಕಲ್ಯಾಣಿ ಮೇಲೆ ಏನಾದ್ರೂ ಒಂದು ಹೇಳ್ತಾನೆ ಇರ್ತೀಯಲ್ಲ, ನೀನ್ ಯಾವತ್ತೂ ಬದಲಾಗಲ್ವಾ? ಬದ್ಲಾಗಿದ್ರೆ ಇವಳು ಯಾವತ್ತೋ ಮನುಷ್ಯಲಾಗ್ತಿದ್ಲು. ಹೌದು, ನಾನು ಮನುಷ್ಯಲೇ ಅಲ್ಲ, ರಾಕ್ಷಸಿ. ಆ ವಿಷಯನ ನಿನ್ಗೆ ಹೊಸದಾಗಿ ಹೇಳ್ಬೇಕಾ ಏನು? ಎಲ್ರಿಗೂ ಗೊತ್ತಿರೋ ವಿಷಯನೇ ಅಲ್ವಾ? ಅಷ್ಟಕ್ಕೂ ಇವಳಿಗೆ ಅನ್ಬೇಕು. ಆ ವಿಡಿಯೋನ ಫೋಟೋನ ತಗೊಂಡ್ ಬಂದು ನಮ್ಮ ಅಕ್ಕನಿಗೆ ಯಾಕೆ ತೋರಿಸ್ದೆ? ಅದು ಎಲ್ಲಿದ್ದಾರೆ ಏನು ಅಂತ ನೋಡಿ ಅಂತ ಕೊಟ್ಟೆ. ಮುಚ್ಚು. ನನ್ ಸೊಸೆ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ನನ್ಗೂ ಕೆಲವೊಂದು ಆಸೆಗಳಿರತ್ತೆ. ನನ್ನ ಆಸೆಗೆ ತಕ್ಕ ಹಾಗೆ ನನ್ನ ಸೊಸೆ ನಡ್ಕೋಬೇಕೇ ಹೊರತು ನಿಮ್ಮಿಷ್ಟಕ್ಕೆ ತಕ್ಕ ಹಾಗಲ್ಲ. ನೀನ್ ಅನ್ಕೊಂಡ ಹಾಗೆ ತಕ್ಕ ಸೊಸೆ ಅಂತಂದ್ವಿ. ಕಾಡಿ ಬೇಡಿ ಸಂಪದನ್ ಕೊಟ್ಟು ಮದುವೆ ಮಾಡಿದೆ. ಕೊನೆಗೆ ಏನ್ ಮಾಡಿದ್ಲಮ್ಮ? ನನ್ನನ್ನ ಬೇಡ ಅಂದು ಆ ಸಿದ್ದು ಜೊತೆ ಹೊರಟೋದ್ಲು. ಆದ್ರೆ ಕಲ್ಯಾಣಿ ನನಗೆ ಮದುವೆ ಆಗಿದೆ ಅಂತ ಗೊತ್ತಿದ್ರು ನನಗೆ ಹೆಂಡತಿಯಾಗಿ ಬಂದ್ಲು. ನಾನು ಬಲವಂತವಾಗಿ ಮದುವೆ ಮಾಡ್ಕೊಂಡ್ರು ನನ್ನ ಕೋಪನ ಸಹಿಸ್ಕೊಂಡ್ಲು. ಒಂದ್ ರೀತಿಲಿ ನನ್ ಮೂರ್ಖನ್ ತರ ಆಡಿದ್ರು ಕೂಡ ನನ್ನ ವರ್ತನೆನ ಸಹಿಸ್ಕೊಂಡ್ಲು. ಎಲ್ಲಾನು ಸಹಿಸ್ಕೊಂಡು ನನ್ನ ಮಗುನ ಕಣ್ಣಿನ ರೆಪ್ಪೆ ತರ ನೋಡ್ಕೋತಿದ್ದಾಳೆ. ನೀನು ನೋಡಿ ಮದುವೆ ಮಾಡಿಸಿದ ಸಂಪದ ನನಗೆ ಮಗು ಅವಶ್ಯಕತೆ ಇಲ್ಲ ಅಂತ ಹೊರಟೋದ್ರೆ ತಾಯಿಯಾಗಿ ನನ್ನ ಮಗನ ಲಾಲನೆ ಪಾಲನೆ ಎಲ್ಲ ಇವಳೇ ನೋಡ್ಕೋತಿದ್ದಾಳೆ. ಅಮ್ಮ, ಕಲ್ಯಾಣಿ ಬಗ್ಗೆ ಕೆಟ್ಟದಾಗಿ ಇನ್ ಯಾವತ್ತೂ ಮಾತಾಡ್ಬೇಡಮ್ಮ. ಇಂಥ ಸೊಸೆ ಬರಬೇಕು ಅಂದ್ರೆ ಎಷ್ಟೋ ಜನ್ಮದ ಪುಣ್ಯ ಮಾಡಿರ್ಬೇಕು. ಅದ್ ನಿಮ್ಗೆ ಅಮ್ಮಂಗೆ ಅರ್ಥ ಆಗಿದ್ರೆ ಈ ನೋವೆಲ್ಲ ಯಾಕೋ? ಕಲ್ಯಾಣಿ ನೋಡಿ ಇಂಥ ಸೊಸೆ ನಮ್ಗಿಲ್ವಲ್ಲ ಅಂತ ಎಷ್ಟು ಜನ ನೋವು ಪಡ್ತಿದಾರೆ ನನಗೆ ಗೊತ್ತು. ಆದ್ರೆ ಅಂತ ಸೊಸೆನ ಹೇಗ್ ನೋಡ್ಕೋಬೇಕು ನಿಮ್ಮ ಅಮ್ಮಂಗೆ ಮಾತ್ರ ಗೊತ್ತಾಗ್ತಾ ಇಲ್ಲ. ಇವಾಗ ನಾವು ಹೊರಗಡೆ ಹೋಗಿದ್ವಿ, ತಪ್ಪೇನು? ಅದೇನು ಹಳ್ಳಿ ಅಲ್ಲಮ್ಮ, 4 ಬೀದಿ ಇರೋದಕ್ಕೆ. ಸಿಟಿಲಿ ಪಾರ್ಕು 4 ಜನ ಬಂದು ಕೂತ್ಕೊಳ್ಳೋಕಂತಾನೆ ಇರುತ್ತೆ. ಆದ್ರೂ ನಾವು ಹೊರಗಡೆ ಹೋಗಿದ್ದು ನಾಳೆ ವರಲಕ್ಷ್ಮಿ ವ್ರತಕ್ಕೆ ಬೇಕಾಗಿರೋ ಬಟ್ಟೆಗಳನ್ನ ತಗೊಂಡ್ ಬರೋದಕ್ಕಷ್ಟೇ. ಅದೂನು ತಪ್ಪೇನಾ? ಹೇಗೂ ನಿಮ್ಗೆಲ್ರಿಗೂ ಬಟ್ಟೆ ತಗೋತಿದ್ದೀನಲ್ಲ ಅಂತ. ಇಲ್ಲಿ ನೋಡಿ, ಕಲ್ಯಾಣಿಗೋಸ್ಕರ ಒಂದು ಚೈನು ತಗೊಂಡೆ.